ಇತ್ತೀಚೆಗೆ ಕೆಲವರು ಸೋಷಿಯಲ್ ಮೀಡಿಯಾದಲ್ಲಿ ಅವರೇ ಇನ್ವೆಸ್ಟಿಗೇಷನ್ ಮಾಡಿಕೊಂಡು ಯಾವ ಪ್ರಕರಣದಲ್ಲಿ ಯಾರನ್ನ ಅರೆಸ್ಟ್ ಮಾಡಬೇಕು, ಯಾರನ್ನ ಬಿಡಬೇಕಂತ ಹೇಳಿ ಅವರೇ ಡಿಸೈಡ್ ಮಾಡಿಕೊಂಡು ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಹಾಕ್ತಾ ಇದ್ದಾರೆ. ತನಿಖೆಯನ್ನು ಪೊಲೀಸರು ಮಾಡ್ತಾರೆ, ಸಾಕ್ಷ್ಯಗಳ ಆಧಾರದ ಮೇಲೆ ಮಾಡ್ತಾರೆ. ಯಾರೇ ಆರೋಪಿತರ ಮೇಲೆ ಸಾಕ್ಷ್ಯ ಸಿಕ್ಕಿದ್ರೆ ಅವ್ರನ್ನ ಅರೆಸ್ಟ್ ಮಾಡ್ತಾರೆ. ಯಾರ ವಿರುದ್ಧ ಯಾರು ಸಾಕ್ಷ್ಯ ಸಿಕ್ಕಿಲ್ಲ ಅಂದ್ರೆ ಅವ್ರನ್ನ ಅರೆಸ್ಟ್ ಮಾಡ್ಲಿಕ್ಕೆ ಆಗಲ್ಲ. ಯಾರ ಹತ್ರ ಆದ್ರೂ ಯಾವ ಕೇಸಲ್ಲಾದ್ರೂ ಸಾಕ್ಷ್ಯ ಇದ್ರೆ ಪೊಲೀಸ್ ಸ್ಟೇಷನ್ಗೆ ಬರ್ರಿ, ನಾವು ಆ ಸಾಕ್ಷ್ಯವನ್ನು ಪರಿಗಣಿಸ್ತೀವಿ. ನೀವು ಯಾರನ್ನಾದ್ರೂ ಆರೋಪಿತರ ವಿರುದ್ಧ ಸಾಕ್ಷ್ಯ ಇದ್ರೂ ತೊಂದರೆ ಇಲ್ಲ, ಯಾರನ್ನಾದ್ರೂ ಪೊಲೀಸರು ಹಿಡಿಯುತ್ತಿದ್ದಾರೆ ಅಂತ ಅನ್ಸಿ ಅವ್ರು ಇನ್ನೋಸೆಂಟ್ ಅನ್ಸಿದ್ರೆ ಆ ಸಾಕ್ಷ್ಯ ಇದ್ರೂ ಕೂಡ ಪರವಾಗಿಲ್ಲ. ಪ್ರತಿ ಸಾಕ್ಷ್ಯವನ್ನು ಕೂಡ ಪೊಲೀಸರು ಯಾವಾಗಲೂ ಪರಿಗಣಿಸ್ತಾರೆ. ಅದನ್ನು ಬಿಟ್ಟು ಸೋಷಿಯಲ್ ಮೀಡಿಯಾದಲ್ಲೇ ನೀವು ಇನ್ವೆಸ್ಟಿಗೇಷನ್ ಟ್ರಯಲ್ ಮಾಡಕ್ ಹೋಗಿದ್ರೆ ಅದು ಕೂಡ ಒಂದು ಅಪರಾಧ ಆಗುತ್ತೆ. ಅನ್ನೆಸರ್ಲಿ ನಿಮ್ಮ ವಿರುದ್ಧ ಕೂಡ ಪ್ರಕರಣ ದಾಖಲಾಗುತ್ತೆ. ಇದನ್ನು ಮಾಡದೆ ರೆಸ್ಪಾನ್ಸಿಬಲ್ ಸಿಟಿಸನ್ ಆಗಿರಿ. ನಿಜವಾಗ್ಲೂ ನಿಮ್ಮ ಹತ್ರ ಏನಾದ್ರು ಸಾಕ್ಷ್ಯ ಇದ್ರೆ ಪೊಲೀಸ್ ಸ್ಟೇಷನ್ಗೆ ಬರ್ರಿ, ನಮ್ಮ ಆಫೀಸ್ಗೆ ಬರ್ರಿ. ವಿ ಆರ್ ಆಲ್ವೇಸ್ ರೆಡಿ ಟು ಅಪ್ರಿಷಿಯೇಟ್ ದ ಎವಿಡೆನ್ಸ್. ಇನ್ವೆಸ್ಟಿಗೇಷನ್ ದಿಕ್ಕು ಯಾವಾಗಲೂ ತಪ್ಪಿಸಬೇಕು.